ಕೂತೇವೋ ಎಲ್ಲ ದೇವತೆಗಳು ಹಂಗೆ ಯಾರು ಇದೇ ಕೇರ್ ಮಾಡೋದಿಲ್ಲ. ಈಗ ಬಸವಣ್ಣವ್ರಿಗೂ ಹಂಗೆ ಕರೆಂಟ್ ಇದ್ದಾಗ ಆ ಕಾರ್ಯಕ್ರಮದಲ್ಲಿ ಈ ತರ ಬದಲಾಗಿ ಮುಸ್ಲಿಮ್ಸ್ ಬಾಂಧವರು ಬಂದು ತಮ್ಮ ಧಾರ್ಮಿಕ ಆಚರಣೆ ಮಾಡಿದ ನಂತರನೇ ಇಲ್ಲಿ ತಾಯಿ ಹೊಡೆಯೋದು. ಅವರು ಬೇರೆ ಏನು ಹೇಳಿಲ್ಲ, ಅವರು ಉರ್ದು ಭಾಷೆಯಲ್ಲಿ ಪಾರ್ಸಿ ಭಾಷೆಯಲ್ಲಿ ಹೇಳೋದನ್ನು ನಾವು ನಮ್ಮ ಟಿವಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವಲ್ಲ ಇಲ್ಲಿ ತೋರಿಸ್ತಾರ, ಮಂಡಲ ಹಾಕಿ ಕೋರ್ದು ಮಾಡಿ ಅದು ಮಾಡಿ ಬಡೀದು ಹೊಡೆದು. ನಮ್ಮ ಹತ್ರ ಯಾಕೆ ಇಷ್ಟು ಸಿಂಪಲ್ ಅಂತಂದ್ರೆ ಕುಡಿಯೋ ನೀರನ್ನು ಸಹ ಅಂಗಡಿಯಲ್ಲಿ ಇಟ್ಟು ಮಾರಾಟ ಆಗ್ತದ. ಈ ಥರ ಎಲ್ಲ ಬಸವಣ್ಣನವರು ಹಿಂದಿನ ಕಾಲದಲ್ಲಿಯೇ ಹಾಗೇ ಭವಿಷ್ಯ ನುಡಿದಂತೆ ನಡೆದಾರಂತಲೂ ಹೇಳ್ಬೋದು. ಅದೇ ಥರ ಈ ವಿಡಿಯೋನ ಸ್ಕಿಡ್ ಮಾಡಲಾರ್ದೆ ನೋಡಿ ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ. ಈ ಒಂದು ಕಾಲಜ್ಞಾನವನ್ನು ಬಸವೇಶ್ವರರು ಯಾವ ಥರ ಹೇಳಿದರು ಅಂತಂದರೆ, ಮುಂದೆ ಒಂದು ಕಾಲದಲ್ಲಿ ರೆಕ್ಕೆಗಳಿಲ್ಲದ ಹಕ್ಕಿಗಳು ಆಕಾಶದಲ್ಲಿ ಹಾರಾಡ್ತವ. ಬಸವಣ್ಣನವರು ಕಾಲಜ್ಞಾನ ಬರದ ಸ್ಥಳಕ್ಕೆ ನಾವು ಬಂದೀವಿ ನೋಡ್ರಿ. ಈ ಊರಿನ ಮೊದಲ ಹೆಸರು ಅಂದರೆ ಈ ಗ್ರಾಮದ ಹಳೆಯ ಹೆಸರು ಛತ್ರಕಲಾಪುರ ಅಂತಿರುತ್ತೆ ನೋಡ್ರಿ. ಛತ್ರ ಅಂದರೆ ಛತ್ರಿ, ಏನು ನಾವು ಕೊಡೆ ಹಿಡಿತೀವಲ್ರಿ ಆ ಛತ್ರಿ. ಕಲಾ ಅಂದರೆ ಒಂದು ಕಲ್ಲು. ಈ ಒಂದು ಕ್ಷೇತ್ರದಲ್ಲಿ ಇದು ನೋಡ್ರಿ ನೆಲದಿಂದ ಮ್ಯಾಲ ಹೈಟಿಗದ ನೋಡ್ರಿ ಈ ಪ್ರದೇಶ. ಒಂದು ಕೊಡೆ ಆಕಾರದ ಕಲ್ಲು ಇಲ್ಲಿ ಮೊದಲೇ ಇತ್ತು. ಅದ್ರ ಕೆಳಗಡೆ ಕುಂತ್ಕೊಂಡು ಬಸವಣ್ಣನವರು ಕಾಲಜ್ಞಾನವನ್ನು ಬರೆದ್ರು ಅನ್ನುವ ಪ್ರತೀತಿ ಇದೆ. ಹಾಗಾಗಿ ಈ ಊರಿಗೆ ಕೊಡೆ ಕಲ್ಲು, ಛತ್ರಪುರ ಅಂದರೆ ಕೊಡೆ ಕಲ್ಲು.